ಕೂಡ ಹೇಳಿದಾಗ ಆನಂದ ಆಗುತ್ತೆ. ಸೊ ದುನಿಯಾ ವಿಜಯ್ ಸರ್ ಏನಾದ್ರು ರಾಜಕೀಯಕ್ಕೆ ಬರೋದು ಏನಾದ್ರು ಸಾಧ್ಯತೆಗಳಿದೆಯಾ? ಬಿಕಾಸ್ ಯಾಕೆ ಅಂದ್ರೆ ಈಗ ಫಿಲಿಂ ಸ್ಟಾರ್ಗಳೇ ರಾಜಕೀಯದಲ್ಲಿ ಒಂದು ಪ್ರಭಾವವನ್ನ ಬೀರ್ತಾ ಇರುವಂತದ್ದು, ಗೆಲ್ತಾ ಇರುವಂತದ್ದು. ಸೊ ದುನಿಯಾ ವಿಜಯ್ ಸರ್ ಯಾವಾಗಾದ್ರೂ ಬಂದ್ಬಿಡೋ ಚಾನ್ಸಸ್ ಇದೆಯಾ? ಸೋಷಿಯಲ್ ಮೀಡಿಯಾದಲ್ಲಿ ಇದೇ ಹರಿದಾಡ್ತಿದೆ ಸರ್. ಯಾಕಂದ್ರೆ ತಮಿಳುನಾಡಲ್ಲಿ ದಿಗ್ವಿಜಯ ಸಾಧಿಸಿದ್ದಾರೆ, ಇಲ್ಲಿ ಕರ್ನಾಟಕದ ಈ ವಿಜಯ್ ಕುಮಾರ ಯಾವಾಗ ವಿಜಯ ಸಾಧಿಸ್ತಾರೆ? ಅಲ್ಲಿ ವಿಜಯ್ ಅವ್ರಿಗಿದ್ರು ನನಗೆ ತುಂಬಾ ಸಂತೋಷ ಇದೆ. ಯಾಕಂದ್ರೆ ಒಂದು ನನ್ನ ಹೆಸರು, ಸೊ ನನ್ನ ಹೆಸರು ಆಗಿರೋದ್ರಿಂದ ಅದೊಂದು ಎಲ್ಲ ಕಡೆ ಖುಷಿ. ತಮಿಳಲ್ಲೊಬ್ಬರು ವಿಜಯ್, ಕನ್ನಡದಲ್ಲೊಬ್ಬರು ವಿಜಯ್ ಅಂತ. ಮತ್ತೆ ಇಡೀ ತಮಿಳುನಾಡಿನ ಜನತೆ ತಗೊಂಡಿರುವಂಥ ನಿರ್ಧಾರ ಇದೆಯಲ್ಲ, ಆ್ಯಕ್ಚುಲಿ ಈ ಬದಲಾವಣೆಗಳು ಎಲ್ಲ ಕಡೆನೂ ಆಗಬೇಕು, ಎಲ್ಲ ಸ್ಟೇಟಲ್ಲೂ ಆಗಬೇಕು, ನಾಟ್ ಓನ್ಲಿ ಇನ್ ತಮಿಳುನಾಡು, ಎಲ್ಲ ರಾಜ್ಯದಲ್ಲೂ ಈ ಬದಲಾವಣೆಗಳಂದ್ರೆ ಇವತ್ತು ಜನ್ಜಿಗಳು ನಿರ್ಧಾರ ಮಾಡ್ತಿರುವಂಥ ಆ ನಿರ್ಧಾರ ಇದೆಯಲ್ಲ, ಅದಕ್ಕೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್. ಹಾಗಾಗಿ ಇಡೀ ತಮಿಳುನಾಡು ಜನತೆ ಯಾರು ವಿಜಯ್ ಸರ್ನ ಗೆಲ್ಸಿದ್ದೀರಾ, ನನ್ನ ಪರವಾಗಿ, ನಮ್ಮ ಕನ್ನಡ ಇಂಡಸ್ಟ್ರಿಯ ಪರವಾಗಿ ನಿಮ್ಮೆಲ್ಲರಿಗೂ ನಾನು ಕೃತಜ್ಞತೆ ಸಲ್ಲಿಸ್ತೀನಿ. ವಿಜಯ್ ಸರ್ನ ಗೆಲ್ಸಿದ್ದಕ್ಕೆ ನನಗೂ ತುಂಬಾ ಮನಸ್ಸಾಗುತ್ತೆ. ಸರ್, ಈಗ ಕರ್ನಾಟಕದಲ್ಲೂ ಒಬ್ಬ ಆಕ್ಟರ್ ರಾಜಕೀಯಕ್ಕೆ ಬರಬೇಕು ಅಂತ ಹೇಳ್ತಿದ್ದಾರೆ. ಒಂದಷ್ಟು ನೇಮ್ಸ್ಗಳು ಬರ್ತಾ ಇದೆ, ನಿಮ್ದು, ಉಪೇಂದ್ರ ಸರ್ದು, ದರ್ಶನ್ ಸರ್ದು, ಎಲ್ರದ್ದು ಬರ್ತಿದೆ. ಸೊ ಏನ್ ಹೇಳ್ತೀರಿ ಇದ್ರ ಬಗ್ಗೆ? ಜನರ ಎಕ್ಸ್ಪೆಕ್ಟೇಷನ್ಸ್ ಇದೆ, ನಿರೀಕ್ಷೆ ಇದೆ ನಿಮ್ಗಳ ಬಗ್ಗೆ. ಒಂದಂತೂ ಬೇಕು, ಬದಲಾವಣೆ ಬೇಕು. ಬದಲಾವಣೆಗೆ ಯಾರ್ಯಾರು ಆಧಾರ ಆಗ್ತಾರೋ ಅವರೆಲ್ಲ ಬರ್ಬೋದು. ಇವತ್ತು ಅದೇ ತಮಿಳುನಾಡಲ್ಲಿ ನಡೆದಿರೋದು. ಅಂದರೆ ಯಾವಾಗಲೂ ನೋಡಿ, ಯಾವತ್ತು ಎರಡೇ ಪಕ್ಷ ಇದೆ ಅಂತ ನಾವು ಚೆನ್ನೈಯಲ್ಲಿ ಯೋಚನೆ ಮಾಡ್ತಾ ಇದ್ವಿ. ಅಲ್ಲ, ಮೂರನೇ ಜನ ಹೊಸ ಪಕ್ಷ ಹುಟ್ಟಬೇಕು. ಈ ಬದಲಾವಣೆಗೆ ಜನ್ಜಿಗಳು ತುಂಬ ಕಾರಣಕರ್ತರಾಗ್ತಾರೆ. ಅಂದರೆ ಇವತ್ತು ನಮ್ಮಲ್ಲೂ ಆಗ್ಬೋದು, ಎರಡು ಪಕ್ಷ ಇದೆ ಅಂತ ಇಟ್ಕೋಣ, 2-3 ಪಕ್ಷ ಆದರೆ ಒಂದು ಜನ್ಜಿಗಳು ತುಂಬ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಅವರು ಮನಸ್ಸು ಮಾಡಿದ್ರೆ ಒಂದು ರೆವಲ್ಯೂಷನ್ ಮಾಡ್ತಾರೆ. ಒಂದು ಬದಲಾವಣೆ ಅಂತೂ ಬೇಕು ಎಲ್ಲ ಕಡೆ. ನಿಮಗೆ ಆಸಕ್ತಿ ಇದೆಯಾ ಸರ್? ಅಲ್ಲ, ನನ್ನ ಆಸಕ್ತಿ ಬಗ್ಗೆ ಬದಲಾವಣೆ ಬೇಕು ಅಂತ ನಾನು ಹೇಳ್ತೀನಿ. ರಾಜಕೀಯಕ್ಕೆ ಬರೋದು ನಿಮಗೆ ಆಸಕ್ತಿ ಇದೆಯಾ ಸರ್? ಅವಕಾಶ ಟೈಮ್ ಬರಲಿ.